ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮನೆ ಮಗಳು ಲಕ್ಷ್ಮಿ ಮಾತಾಡ್ತಾ ಇರೋದು. ಇವಾಗ ನಾವು ದೊಡ್ಡ ಗದ್ದವಳ್ಳಿಯಲ್ಲಿರುವ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ತುಂಬ ಪ್ರಸಿದ್ಧವಾಗಿರುವ ದೇವಾಲಯ ಅಂದರೆ ಲಕ್ಷ್ಮೀ ದೇವಾಲಯ ಇದೆ. ಅದಲ್ಲದೆ ಹೊರಗಡೆ ನೋಡಿದ್ರೆ ಕಾಳಿ ವಿಗ್ರಹ ಕೂಡ ಇದೆ. ಇದು ಚತುಷ್ಕುಟ ದೇವಾಲಯದ ಸಾಲುಗಳಿಗೆ ಸೇರುತ್ತೆ. ಒಳಗಡೆ ಹೋದರೆ ತುಂಬಾ ಆಶ್ಚರ್ಯ ಉಂಟು ಮಾಡುವ ವಿಗ್ರಹಗಳು ಕೂಡ ಇದ್ದಾವೆ. ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರುವ ಏಕೈಕ ಚತುಷ್ಕುಟ ದೇವಾಲಯ ಅಂದರೆ ಹಾಸನ ಜಿಲ್ಲೆಯಲ್ಲಿರುವ ದೊಡ್ಡ ಗದ್ದವಳ್ಳಿಯ ಮಹಾಲಕ್ಷ್ಮಿ ದೇವಾಲಯ. ಶಾಕ್ತ ಪರಂಪರೆಯಲ್ಲಿ ವಿಶಿಷ್ಟ ಸ್ಥಾನ ಪಡೆದಿರುವಂತಹ ಈ ದೇವಾಲಯ ಹಲವು ವಿಶೇಷತೆಗಳಿಗೆ ಹೆಸರುವಾಸಿಯಾಗಿದೆ. ಮಹಾರಾಷ್ಟ್ರ ಕೊಲ್ಲಾಪುರದಲ್ಲಿ ಲಕ್ಷ್ಮೀ ದೇವಾಲಯ ಹೇಗಿದೆಯೋ ಹಾಗೆ ಕೂಡ ದೊಡ್ಡ ಗದ್ದವಳ್ಳಿಯಲ್ಲಿ ಈ ಮಹಾಲಕ್ಷ್ಮಿ ದೇವಾಲಯ ಇದೆ. ಹೊಯ್ಸಳದ ಅರಸ ವಿಷ್ಣುವರ್ಧನ ಕಾಲದಲ್ಲಿ ಮಹಾವ್ಯಾಪಾರಿಯಾಗಿದ್ದ ಕುಲ್ಲಹಣ ರಾವುತ ಮತ್ತು ಆತನ ಹೆಂಡತಿ ಸಹಜ ದೇವಿಯರು ಕ್ರಿಸ್ತಶಕ 1113ರಲ್ಲಿ ನಿರ್ಮಿಸಿದ ದೇವಾಲಯ ಇದು. ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯದ ಮಹಾಭಕ್ತನಾದ ಕುಲ್ಲಹಣ ಈ ದೇವಾಲಯವನ್ನು ನಿರ್ಮಿಸಿದ್ರಂತೆ. ನಂತರ ದೊಡ್ಡ ಗದ್ದವಳ್ಳಿಗೆ ಅಭಿನವ ಕೊಲ್ಲಾಪುರ ಅಂತ ನಾಮಕರಣ ಮಾಡ್ತಾರೆ. ಚತುಷ್ಕುಟ ದೇವಾಲಯವಾದ ಇಲ್ಲಿನ ಮಹಾಲಕ್ಷ್ಮಿ ಪ್ರಧಾನವಾಗಿದ್ದು ಉತ್ತರದ ಗರ್ಭಗುಡಿಯಲ್ಲಿರುವ ಮಹಾಕಾಳಿ ಕೂಡ ಹಲವು ನಿಗೂಢತೆಗಳಿಗೆ ಪ್ರಸಿದ್ಧವಾಗಿದ್ದಾಳೆ. ಹೊಯ್ಸಳರ ಆರಂಭಿಕ ದೇವಾಲಯಗಳಲ್ಲಿ ಒಂದಾಗಿರುವಂಥದ್ದು ಇದು. ವಾಸ್ತುವಿನ ದೃಷ್ಟಿಯಿಂದ ಗಮನ ಸೆಳೆಯುತ್ತಾ ಇಲ್ಲಿ ಮಹಾಲಕ್ಷ್ಮಿ ಮೂರ್ತಿ ಅಷ್ಟೇ ಅಲ್ಲ, ವಿಷ್ಣುವಿನ ಗರ್ಭಗುಡಿ, ಭೂತನಾಥನ ಗರ್ಭಗುಡಿ ಹಾಗೆ ಮಹಾಕಾಳಿಯ ಗರ್ಭಗುಡಿ ಇದೆ. ಶಿವನ ಎದುರಿಗೆ ಲಕ್ಷ್ಮಿಯು, ವಿಷ್ಣುವಿನ ಎದುರಿಗೆ ಮಹಾಕಾಳಿಯು ಇರುವುದು ವಿಶೇಷವಾಗಿದೆ. ಮಹಾಲಕ್ಷ್ಮಿಯ ಗರ್ಭಗುಡಿಯ ದ್ವಾರವು ಸೂಕ್ಷ್ಮ ಕೆತ್ತನೆಗಳಿಂದ ಅಲಂಕರಿಸಲಾಗಿದೆ. ಇಲ್ಲಿನ ಲಕ್ಷ್ಮೀ ದೇವಿಯು ದಕ್ಷಿಣಾಭಿಮುಖವಾಗಿರುವ ಈ ಗರ್ಭಗುಡಿಯೇ ಇಲ್ಲಿನ ಆಕರ್ಷಣೆ. ನೂರಾರು ವರ್ಷಗಳಿಂದ ಸಾಂಗವಾಗಿ ನಡೀತಾ ಇದ್ದ ಪೂಜಾದಿಗಳನ್ನು ವಿಗ್ರಹವು ಪೀಠದಿಂದ ಬಿದ್ದು ಹೊಡೆದು ಹೋದ್ಮೇಲೆ ನಿಂತು ಹೋಗಿದೆ. ಈ ಅವಘಡಕ್ಕೆ ಕಾರಣ ಏನೆಂದು ಇದುವರೆಗೂ ಗೊತ್ತಾಗಿಲ್ಲ. ತಮಿಳುನಾಡಿನ ನುರಿತ ಶಿಲ್ಪಿಗಳಿಂದ ಈ ವಿಗ್ರಹನ ಮೂಲ ಸ್ಥಿತಿಗೆ ಮಾಡಿ ಧಕ್ಕೆಯಾಗದಂತೆ ಮರುಜೋಡಣೆ ಮಾಡಿ ಸ್ವಸ್ಥಾನದಲ್ಲಿ ಇಡಲಾಗಿದೆ. ಮತ್ತೊಂದು ವಿಶೇಷ ಅಂದರೆ ದ್ವಾರದ ಎರಡೂ ಕಡೆ ಗೋಡೆಗೆ ಒರಗಿ ನಿಂತಿರುವಂತಹ 8 ಅಡಿ ಎತ್ತರದ ಬೇತಾಳಗಳು. ಈ ಬೇತಾಳಗಳು ಕೆದರಿದ ಕೂದಲು, ಹೊರ ಚಾಚಿದ ಉದ್ದದ ನಾಲಿಗೆ, ದೊಡ್ಡ ಬಿಡುಗಣ್ಣುಗಳಿಂದ ನೋಡುತ್ತಿದ್ದು ಕೈಯಲ್ಲಿ ಚಾಕು, ಕತ್ತರಿಸಿದ ಮನುಷ್ಯನ ತಲೆ ಮತ್ತು ಪಾನಪಾತ್ರಗಳನ್ನು ಹಿಡಿದಿವೆ. ಇವರು ಮಹಾಕಾಳಿಯ ದ್ವಾರಪಾಲಕರಾಗಿದ್ದು ಈ ದೇವಾಲಯ ಒಂದು ಕಾಲದಲ್ಲಿ ಶಾಕ್ತ ಪೂಜಾ ಕೇಂದ್ರವಾಗಿತ್ತು ಅಂತ ಕೆಲವೊಂದು ಅಭಿಪ್ರಾಯಗಳಿವೆ. ಹಾಗೆ ದೇವಾಲಯದ ಹೊರಭಾಗದಲ್ಲಿರುವ ಭೈರವ ಪಾದವು ಈ ವಾದಕ್ಕೆ ಪುಷ್ಟಿನ ಕೂಡ ನೀಡುತ್ತೆ. ಇಲ್ಲಿ ಪಂಚಮುಂಡಗಳ ಪ್ರಾಣಿಗಳನ್ನು ಬಲಿ ಕೊಡ್ತಾ ಇದ್ರು, ಹಾಗೆ ನರಬಲಿ ಕೂಡ ನಡೆದಿರಬಹುದು ಅಂತ ಕೆಲವೊಂದು ಅಭಿಪ್ರಾಯಗಳಿವೆ. ಈ ದೇವಾಲಯದಲ್ಲಿ ಸುಮಾರು 24 ಶಾಸನಗಳು ಲಭ್ಯವಿದ್ದು ದೇವಾಲಯ ನಿರ್ಮಾಣ, ದಾನದತ್ತಿಗಳು ಮತ್ತು ವೀರಗಲ್ಲುಗಳ ಶಾಸನಗಳು ಕೂಡ ಇದ್ದಾವೆ. ಒಳಗಡೆ ಸುಬ್ರಹ್ಮಣ್ಯ, ಗಣಪತಿ ಮತ್ತು ಭೈರವಿಯ ವಿಗ್ರಹಗಳನ್ನು ಕೂಡ ಸಂರಕ್ಷಿಸಲಾಗಿದೆ. ಒಟ್ಟಿನಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ದೇವಾಲಯಗಳನ್ನು ನೋಡಿ ಅದರಲ್ಲಿರುವಂತಹ ಕುತೂಹಲಗಳನ್ನು ಹಾಗೆ ವಿಸ್ಮಯ ತಿಳ್ಕೊಬೇಕಂದ್ರೆ ಈ ದೇವಸ್ಥಾನಕ್ಕೆ ತಪ್ಪದೆ ಒಮ್ಮೆ ಭೇಟಿ ಕೊಡಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಹಾಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.